ಫಸ್ಟ್ ಕಲೆಕ್ಟ್ ಆಗುತ್ತೆ. ಓಕೆ. ಇದರಲ್ಲೂ ಟೆಂಪರೇಚರ್ ಒಂದು ಸಣ್ಣ ಪ್ರಮಾಣದ ಉಷ್ಣತೆ ಇರುತ್ತೆ ಇದರಲ್ಲಿ. ಇಲ್ಲಿ ಫಸ್ಟ್ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿದ ನಂತರ ಗೇಟ್ ವಾಲ್ ಥ್ರೂ ಇಲ್ಲಿ ಬಿಟ್ಕೋತೀವಿ. ಓಕೆ. ಇದು ಸೆಕೆಂಡ್ ಪ್ಯಾನ್. ಈ ಸೆಕೆಂಡ್ ಪ್ಯಾನಲ್ಲಿ ಪ್ಯೂರಿಫಿಕೇಶನ್ ಆಗುತ್ತೆ. ಮತ್ತು ಇಲ್ಲಿ ಪ್ಯೂರಿಫಿಕೇಶನ್ ಆದಮೇಲೆ ಅಲ್ಲಿ ಥರ್ಡ್ ಪ್ಯಾನಲ್ಲಿ ಜಾಗ್ರಿ ರೆಡಿ ಆಗುತ್ತೆ. ಇದು 5 HP ಕೆಪಾಸಿಟಿ ಕ್ರಷರ್ ಇದು. ಇದರಲ್ಲಿ 1 ಟನ್ ಕಬ್ಬಿಗೆ 650 ಲೀಟ್ರ್ ಜ್ಯೂಸ್ ಬರುತ್ತೆ. ಹೌದು ಮೇಡಮ್. 350 kg ಅಷ್ಟು ಸಿಪ್ಪೆ ಬರುತ್ತೆ. ಕ್ರಷ್ ಮಾಡಿದ ನಂತರ ಜ್ಯೂಸ್ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಪ್ಯೂರಿಫಿಕೇಷನ್ ಆಗಿ 3 ಹಂತವಾಗಿ ಮಾಡ್ತೀವಿ ಮೇಡಮ್. ಫಸ್ಟು ಒಂದು ದಪ್ಕಂಡ್ ಮೆಸ್ ಅಂತ ಮೆಶ್ ಹಾಕಿದ್ದೀವಿ. ಅದರಲ್ಲಿ ಸೈಜ್ ಸ್ವಲ್ಪ ಹೋಲ್ ಸೈಜ್ ಜಾಸ್ತಿ ಇದೆ. ಅದರಲ್ಲಿ ಫಸ್ಟ್ ಪ್ಯೂರಿಫಿಕೇಷನ್ ಅದರಲ್ಲಾಗುತ್ತೆ. ಅದರ ನಂತರ ಮೈಕ್ರೋ, ಇದು ಸ್ವಲ್ಪ ಸಣ್ಣ ಸೈಜಿನ ರಂಧ್ರಗಳಿದೆ. ಇದರಲ್ಲಿ ಇನ್ನೊಂದು ಪ್ಯೂರಿಫೈ ಆಗುತ್ತೆ. ಅದ ನಂತರ ಇದರಲ್ಲಿ 3 ಲೇಯರ್ಸ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇದು 3 ಲೇಯರ್ಸ್ ಇದೆ. ಈ 3 ಲೇಯರ್ಸಲ್ಲಿ ಏನಾಗುತ್ತೆ, ನಮಗೆ ಡಸ್ಟ್ ಬರುತ್ತಲ್ಲ, ಬೇರಲ್ಲಿ ಇರುವಂಥ ಮಣ್ಣಿರುತ್ತೆ, ಮಣ್ಣಿನ ಕಣ ಎಲ್ಲ ಏನಾಗುತ್ತೆ ಅಲ್ಲಿ ಸ್ಟೋರ್ ಆಗುತ್ತೆ. ತುಂಬಿ ಇಲ್ಲಿ ಬರುತ್ತೆ. ಇಲ್ಲಿಂದ ಅಲ್ಲಿ ಕೆಳಗಡೆ ಪಂಪ್ ಇಟ್ಟಿದ್ದೀವಿ. ಆ ಪಂಪಿಂದ ಥರ್ಡ್ ಪ್ಯಾನ್ಗೆ ಹೋಗುತ್ತೆ ಜ್ಯೂಸ್. ಫಸ್ಟ್ ಕಲೆಕ್ಟ್ ಆಗುತ್ತೆ. ಓಕೆ. ಇದರಲ್ಲೂ ಟೆಂಪರೇಚರ್ ಒಂದು ಸಣ್ಣ ಪ್ರಮಾಣದ ಉಷ್ಣತೆ ಇರುತ್ತೆ ಇದರಲ್ಲಿ. ಇಲ್ಲಿ ಫಸ್ಟ್ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿದ ನಂತರ ಗೇಟ್ ವಾಲ್ ಥ್ರೂ ಇಲ್ಲಿ ಬಿಟ್ಕೋತೀವಿ. ಓಕೆ. ಇದು ಸೆಕೆಂಡ್ ಪ್ಯಾನ್. ಈ ಸೆಕೆಂಡ್ ಪ್ಯಾನಲ್ಲಿ ಪ್ಯೂರಿಫಿಕೇಶನ್ ಆಗುತ್ತೆ. ಮತ್ತು ಇಲ್ಲಿ ಪ್ಯೂರಿಫಿಕೇಶನ್ ಆದಮೇಲೆ ಅಲ್ಲಿ ಥರ್ಡ್ ಪ್ಯಾನಲ್ಲಿ ಜಾಗ್ರಿ ರೆಡಿ ಆಗುತ್ತೆ. ಓಕೆ. ರೆಡಿಯಾದಂಥ ಬೆಲ್ಲ ಇಲ್ಲಿ ಬರುತ್ತೆ. ಓಕೆ. ನೀವು 3ನೇದು ಅಂತ ಹೇಳಿದ್ದೆ ಅಲ್ವಾ ಸರ್? ಫೈನಲ್ ಸ್ಟೇಜ್ ಸರ್. ಇಲ್ಲಿ 3ನೇ ಕುಪ್ರಿಕೆ ಇಲ್ಲಿ ಬೆಲ್ಲ ರೆಡಿ ಆಗಿದ್ದು ಈ ಗೇಟ್ ವಾಲ್ ಮುಖಾಂತರ ನಾವು ಹೊರಗಡೆ ತಗೋತೀವಿ ಸರ್. ಓಕೆ. ಇಲ್ಲಿಂದ ನಾವು ಯಾವ ರೂಪಕ್ಕೆ ಬದಲಾವಣೆ ಮಾಡ್ಕೋಬೇಕು, ಲಿಕ್ವಿಡ್ ಫಾರ್ಮಲ್ಲಿ ಬೇಕಾ, ಕ್ಯೂಬ್ಸಲ್ಲಿ ಬೇಕಾ, ಪೌಡರ್ ಬೇಕಾ, ಅದನ್ನ ಇಲ್ಲಿಂದ ಬದಲಾವಣೆ ಮಾಡ್ಕೊಂಡು ಮಾರ್ಪಾಡು ಮಾಡ್ಕೊಡ್ತೀವಿ. ಕೂಲ್ ಮಾಡ್ತೀರಲ್ವಾ ಇಲ್ಲಿಂದ? ಕೂಲಿಂಗ್ ಪ್ಯಾನ್ ತಗೋತೀವಿ ಸರ್. ಫಸ್ಟ್ ಕೂಲಿಂಗ್ ಪ್ಯಾನ್ ತಗೊಂಡು ಆನಂತರ ಅದನ್ನ ಮಾರ್ಪಾಡು ಮಾಡ್ಕೊಡ್ತೀವಿ. ಓಕೆ. ಅಲ್ಲಿ ಇವಾಗ ಇದಾಗಿರ್ತಾರೋ ಸರ್, ಅದು ಲಿಕ್ವಿಡ್ ಫಾರ್ಮಲ್ಲಿ ಮಾಡಿದ್ದೀವಿ ಸರ್. ಓಕೆ. ಇಲ್ಲಿ ನಮಗೆ ಎಕ್ವಿಪ್ಮೆಂಟ್ಸ್ ಕಮ್ಮಿ ಇದೆ, ಆಮೇಲೆ ಕೂಲಿಂಗ್ ಪ್ಯಾನ್ ಇಲ್ಲ. ಅದರಿಂದಾಗಿ ನಾವು ಲಿಕ್ವಿಡ್ ಜಾಗ್ರಿ ಮಾಡಿಕೊಂಡು ಸೇಲ್ ಕೊಡ್ತಾ ಇದೀವಿ. ಮತ್ತೆ ನಮ್ಮದೇ ಪೌಡರ್ ಜಾಗ್ರಿ ಇದೆ ಸರ್. ಸರ್ ಇಲ್ಲಿ ಮಂಡ್ಯ ಬೆಲ್ಲದ ಪುಡಿ ಅಂತ ನಾವು ಬ್ರ್ಯಾಂಡ್ ಕೆಳಗಡೆ ಹಾಕಿದೀವಿ. ಏನಕ್ಕೆ ಅಂತಂದ್ರೆ ಈಗ ನಮ್ಮಲ್ಲಿ ಸಕ್ಕರೆ ಹಾಕಿ ಮಾಡೋರು, ಆ ಥರ ಕೆಟ್ಟದಾಗಿ ಬೆಲ್ಲ ಮಾಡೋರು, ಹಂಗೆ ಹಿಂಗೆ ಅಂತ ತುಂಬ ಅಡ್ವರ್ಟೈಸ್ ಆಗಿದೆ ಮೀಡಿಯಾದಲ್ಲಿ. ನಾವು ಶುದ್ಧವಾಗಿ ಮಾಡ್ತೀವಿ, ಖಂಡಿತವಾಗಿ ಶುದ್ಧವಾಗಿ ಮಾಡೋರು ಇದ್ದಾರೆ ಅಂತ ಗುರ್ಚ್ಕೊಳ್ಳೋಕೆ ಸಲುವಾಗಿ ಮಂಡ್ಯ ಬೆಲ್ಲದ ಪುಡಿ ಅಂತ ಇದನ್ನ ಗ್ಯಾರಂಟಿ ಕೊಡೋಕೆ ಸಲುವಾಗಿ ಹಾಕಿದೀವಿ ಸರ್. ಮಂಡ್ಯದಲ್ಲಿ ಶುದ್ಧವಾದ ಬೆಲ್ಲ ರೆಡಿ ಆಗುತ್ತೆ. ದಯಮಾಡಿ ಮಂಡ್ಯ ಬೆಲ್ಲನ ಬಳಸಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್. ಎಲ್ಲ ಜನರಲ್ಲೂ ಕೇಳ್ಕೊತೀನಿ. ಖಂಡಿತವಾಗಿ ಮಂಡ್ಯ ಬೆಲ್ಲನ ತಿನ್ನಿ. ಹೊರಗಡೆಯಿಂದ ಕಲುಷಿತವಾಗುವಂಥ ಬೆಲ್ಲನ ದಯವಿಟ್ಟು ಬಳಸಬೇಡಿ. ನಮ್ಮ ಮಂಡ್ಯದಲ್ಲಿ ಶುದ್ಧವಾದ ಬೆಲ್ಲ ತಯಾರಾಗೋ ಜಾಗಗಳಿದೆ, ಹುಡಿಕೊಂಡು ದಯಮಾಡಿ ಖಂಡಿತವಾಗಿ ಬಳಸಿ ಸರ್. ಸರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇವಾಗ ರೈತರಾಗಲಿ ಅಥವಾ ಮಿಷನರಿ ತೊಗೊಳಕ್ಕಾಗಲಿ ಅಥವಾ ಬೆಲ್ಲ ತೊಗೊಳಕ್ಕಾಗಲಿ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್ ನನ್ನ ನಂಬರ್ನ ತಗೊಳ್ಳಿ, 9880040168. ಕನ್ನಡದಲ್ಲಿ ಒಂದ್ಸಲ ಹೇಳ್ಬಿಡಿ ಸರ್. 988 00 40 168. ಓಕೆ. ಸೊ ಏನಾದರೂ ಬೇಕಿದ್ರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್. ಖಂಡಿತವಾಗಿ ಬೆಲ್ಲ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಿ, ಮಿಷನರಿ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಿ. ಅಡ್ರೆಸ್ ಸರ್? ಸರ್ ನಮ್ಮ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಉಳ್ಳೆನಹಳ್ಳಿ ಗ್ರಾಮ ನಮ್ಮದು. ಅಲ್ಲೇ ಪ್ಲಾಂಟು ಅಲ್ಲೇ ಇದೆಯಾ? ನಮ್ಮದು ಫ್ಯಾಕ್ಟ್ರಿನೂ ಅಲ್ಲೇ ಇದೆ, ಜಾಗ್ರಿ ಯೂನಿಟು ಅಲ್ಲೇ ಇದೆ ಸರ್. ಓಕೆ. ನೀವು ಯಾರಾದರೂ ಕಸ್ಟಮರ್ಸ್ ಬೇಕಿದ್ರೆ ಬಂದು ನೋಡ್ಬೋದು. ಖಂಡಿತವಾಗಿ ನೋಡಿ ಸರ್, ಭೇಟಿ ಮಾಡಿ. ನಿಮಗೆ ರಿಯಾಯಿತಿ ದರದಲ್ಲಿ ಮೆಷಿನು ಸಿಗುತ್ತೆ. ರೈತರು ನಮ್ಮ ಎಸ್ಪೆಷಲಿ ನಮ್ಮ ಮಂಡ್ಯದಲ್ಲಿ ಮಾಡಿದ್ರೆ ಖಂಡಿತವಾಗಿ 5% ಡಿಸ್ಕೌಂಟ್ ಎಲ್ಲ ನಾವು ಮಿಷಿನ್ ಮಾಡಿಕೊಡ್ತೀವಿ ಸರ್. ಖಂಡಿತ. ಥ್ಯಾಂಕ್ ಯು ಸರ್. ಸರ್ ಇದು ಜಾಗ್ರಿ ಯೂನಿಟ್, ಸ್ಮಾಲ್ ಜಾಗ್ರಿ ಯೂನಿಟ್ ಇದು ಪ್ರತಿದಿನ 100 kg ಇಂದ 500 kg ತಯಾರು ಮಾಡೋರಿಗೆ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಜಾಗ್ರಿ ಯೂನಿಟ್ನ ಮಾಡಿಕೊಡ್ತಾ ಇದ್ದೀವಿ. ಓಕೆ. ನಮ್ಮೂರು ಬಂದು ಉಳ್ಳೆನಹಳ್ಳಿ ಅಂತೇಳಿ, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು. ಓಕೆ. ಅಲ್ಲಿಂದ ನಾವು ಬಂದಿರೋದು. ನಮ್ಮದು ಇಂಜಿನಿಯರಿಂಗ್ ವರ್ಕ್ಸ್ ಇದೆ, ಒಂದು ಸಿರಿ ಆಗ್ರೋ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಉಳ್ಳೆನಹಳ್ಳಿಲಿದೆ. ನಾವು ಅಲ್ಲಿಂದ ಬಂದಿರೋದು. ಸಣ್ಣ ಪುಟ್ಟ ರೈತರಿಗೆ ಈಗ 5 ಎಕರೆ 10 ಎಕರೆ 15 ಎಕರೆ ಹಿಂಗೆ ಕಬ್ಬು ಬೆಳೆಯೋ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಸ್ಮಾಲ್ ಜಾಗ್ರಿ ಯೂನಿಟ್ನ ಒಂದು ಡೆವಲಪ್ ಮಾಡಿದ್ದೀವಿ. ಓಕೆ. ಇವಾಗ ನಾರ್ಮಲ್ ಆಗಿ ಜಾಗ್ರಿ ಯೂನಿಟ್ ಮಾಡೋದಕ್ಕೆ ಎಷ್ಟಾಗುತ್ತೆ, ನಿಮ್ದಕ್ಕೆ ಎಷ್ಟಾಗುತ್ತೆ ಸರ್? ಸರ್ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂದಾಗ 1 ಕೋಟಿ 2 ಕೋಟಿ ಈಗ ಇನ್ವೆಸ್ಟ್ಮೆಂಟ್ ತಗೋತಾ ಇದೆ ಸರ್ ಈಗ. ಯಾಕೆಂದರೆ ಪ್ರತಿದಿನ 2.5 ಟನ್ 3 ಟನ್ ಜಾಗ್ರಿ ರೆಡಿ ಆಗುತ್ತೆ. ನಿಮಗೆ 1 ಕೋಟಿ 2 ಕೋಟಿ ಹಿಂಗೆ ಅವ್ರು ಮಾಡ್ದಂಗೆ ಎಲ್ಲ ಖರ್ಚಿರುತ್ತೆ. ಅದು ತುಂಬ ಬರ್ಡನ್ ಆಗುತ್ತೆ ಅಂತೇಳಿ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡೋಣ ಅಂತ ಉದ್ದೇಶ ಇಟ್ಕೊಂಡು ಈಗ ನಾವು ಇದನ್ನ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ಎಷ್ಟಾಗ್ಬೋದು ಸರ್ ಅಂದಾಜು? ಇದಕ್ಕೆ ಸರ್ 10.5 ಲಕ್ಷ ರೂಪಾಯಿಗೆ ನಿಮಗೆ ಸಿಗುತ್ತೆ ಸರ್. ಕಂಪ್ಲೀಟ್ ಸೆಟಪ್ 500 kg ಕೆಪಾಸಿಟಿ ಪರ್ ಡೇ 500 kg ರೆಡಿ ಆಗುತ್ತೆ. ನಿಮಗೆ 10,50,000 ಸಿಗುತ್ತೆ. ಓಕೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ಖಂಡಿತವಾಗಿ ಮಾಡೋಣ ಸರ್. PMFME ಅಂಡರಲ್ಲಿ ಈಗ ನಿಮ್ಗೆ 10,50,000 ರೂಪಾಯಿ ನಾವೇನು ಹೇಳ್ತಾ ಇದ್ದೀವಿ, 5 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಓಕೆ. ಅದೊಂದು ಬೆನಿಫಿಟ್ ಇದೆ ಸರ್. ಅದನ್ನ ಬಳಸ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಸಣ್ಣ ಪುಟ್ಟ ರೈತರಿಗೆ ಅದನ್ನು ಬಳಸ್ಕೊಂಡ್ರೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಓಕೆ. ಇವಾಗ ನಾರ್ಮಲ್ ಆಗಿ ಇವಾಗ ಡೈರೆಕ್ಟಾಗಿ ಕೊಬ್ಬು ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕೋದಕ್ಕೆ ಬೆಲೆ ಸಿಗುತ್ತೋ ಇಲ್ವೋ ಅದೆಲ್ಲ ತುಂಬ ಇಶ್ಯೂಸ್ ಇದೆ. ಹೌದು. ಸೊ ನೀವು ಅದನ್ನೇ ವ್ಯಾಲ್ಯೂ ಅಡಿಷನ್ ಮಾಡಿ ಕೊಬ್ಬಿಂದ ಬೆಲ್ಲ ತಯಾರು ಮಾಡಿ ರೈತರಿಗೆ ಸೇಲ್ ಮಾಡಿ ಅಂತ ಎಂಕರೇಜ್ ಮಾಡ್ತಿದ್ದೀರಲ್ವಾ? ಹೌದು.